ನಾವಿವತ್ತು ಒಂದು ವಿಶೇಷವಾಗಿರುವಂಥ ಜಾಗದಲ್ಲಿ ನಿಂತಿದ್ದೇವೆ. ನನ್ನ ಜೊತೆ ಹಿರಿಯರಾಗಿರ್ತಕ್ಕಂಥ ಪಂಡಿತ್ ಮುನಿವೆಂಕಟಪ್ಪ ಸರ್ ಅವರು, ಹಾಗೆಯೇ ಮುಂದೆ ಬನ್ನಿ ಸರ್, ಟಿ ವಿಜಯಕುಮಾರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ನಾವಿವತ್ತು ಹೀಗೆ ಬಂಗಾರಪೇಟೆ ಕಡೆ ಬಂದಿದ್ವಿ. ಬಂಗಾರಪೇಟೆ ಪಕ್ಕದಲ್ಲೇ ಇರತಕ್ಕಂಥ ಬೂದಿಕೋಟೆ ನೀವೆಲ್ಲ ಗಮನಿಸಿರ್ತೀರಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಐತಿಹಾಸಿಕ ಸ್ಥಳ. ಇದು ಯಾಕೆ ಮುಖ್ಯವಾಗಿರುವಂಥ ಐತಿಹಾಸಿಕ ಸ್ಥಳ ಅಂತಂದರೆ, ಇದು ಹೈದರಾಲಿಯ ಜನ್ಮಸ್ಥಳ. ಏನು ನೀವು ಜಾಗ ನೋಡ್ತಾ ಇದ್ದೀರಿ, ಅಲ್ಲಿ ಬರೆದಿದ್ದಾರೆ, ಅಲ್ಲಿ ನಿಯರ್ ದಿಸ್ ಸ್ಪಾಟ್ ವಾಸ್ ಬಾರ್ನ್ ನವಾಬ್ ಹೈದರ್ ಅಲಿ ಖಾನ್ ಅಂತ ಹೇಳಿ ಕೆಳಗಡೆ ಇಸ್ವಿಯನ್ನು ಕೂಡ ಹಾಕಿ 1720 1782 ಅಂತ. ಅಂದರೆ 1720 ಇಲ್ಲಿ ಹೈದರ್ ಅಲಿ ಖಾನ್ ಅಂತ ಏನು ಕರಿತೇವೆ, ಅವರು ಇಲ್ಲಿ ಹುಟ್ಟಿದ್ದಾರೆ ಅನ್ನುವಂಥದ್ದನ್ನ ಅಲ್ಲಿ ಹಾಕಿರುವಂಥ ಒಂದು ಕಲ್ಲಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಿಂತ ಪೂರ್ವದಲ್ಲೇನೆ ಇದೊಂದು ಮಾನವನ ನೆಲೆಸು ತಾಣ ಆಗಿತ್ತು ಅನ್ನೋದಕ್ಕೆ ನಮ್ಗೇನು ಸಾಕ್ಷಿ ಅಂತಂದ್ರೆ, ಕ್ರಿಸ್ತಶಕ 8ನೇ ಶತಮಾನಕ್ಕೆಲ್ಲೇ ಈ ಭಾಗದಲ್ಲಿ ಗಂಗಾ ವಂಶಸ್ಥರು ಆಳ್ವಿಕೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಪುರಾವೆಯಾಗಿ ಒಂದು ಶಾಸನ ಕೂಡ ಈ ಭಾಗದಲ್ಲಿ ಸಿಕ್ಕಿದೆ. ಇನ್ನೊಂದು ಅಂಶ ಇಲ್ಲಿ ಗಮನಿಸಬೇಕಾದದ್ದು ಏನು ಅಂತಂದ್ರೆ, ಈ ಹೆಸರಲ್ಲೇನೆ ಒಂದು ಗಮನಿಸಬೇಕಾದ ಅಂಶ ಇದೆ. ಬೂದಿಕೋಟೆ ಅಂತಂದ್ರೆ ಬೂದಿಯ ನೆಲ ಅನ್ನುವಂತಂದ್ರೆ, ನಮ್ಮ ಪೂರ್ವಿಕರು ಬಹಳ ಹಿಂದಿನಿಂದ ಕೂಡ ಎಲ್ಲಿ ಹೆಚ್ಚೆಚ್ಚು ಬೂದಿಯನ್ನ ಬಿಸಾಕಿದ್ದಾರೋ ಅದು ಬಹಳ ಪೂರ್ವ ಕಾಲದಿಂದ ಕೂಡ ಅದು ಜನರ ವಾಸಸ್ಥಾನ ಆಗಿತ್ತು ಅನ್ನುವಂಥದ್ದನ್ನ ಗಮನಿಸ್ಬೇಕಂದ್ರೆ, ನವಶಿಲಾಯುಗ ಕಾಲಕ್ಕೇನೆ ನಮ್ಮ ಜನ ಬೆಂಕಿಯನ್ನ ಹೆಚ್ಚು ಬಳಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಎಲ್ಲೆಲ್ಲಿ ಬೂದಿ ಅನ್ನುವಂಥ ಪದ ಕಾಣಿಸ್ತಾ ಇದೋ ಅವೆಲ್ಲವೂ ಕೂಡ ಬಹಳ ಪ್ರಾಚೀನವಾಗಿರುವಂಥ ಜಾಗಗಳು ಅನ್ನೋದನ್ನ ನಾವು ಗಮನಿಸ್ಬೇಕಾಗತ್ತೆ. ಸೊ ಆ ಥರ ಪ್ರಾಚೀನ ಜಾಗಗಳಲ್ಲೇ ಒಂದಾಗಿರ್ತಕ್ಕಂಥ ಬೂದಿಕೋಟೆ ಬಹುಶಃ ಈ ರೀತಿಯ ಹೊರಗಿನ ಜನ, ಈಗ ಉದಾಹರಣೆಗೆ ಹೈದರಾಲಿಯ ತಂದೆ ಇಲ್ಲಿ ಅವರೇನಲ್ಲ, ಅವರು ದೂರದಿಂದ ಶಿರಾ ಇನ್ನು ಮೇಲ್ಭಾಗದಿಂದ ಈ ಕಡೆ ವಲಸೆ ಬಂದಂಥವರಾಗಿರೋ ಕಾರಣಕ್ಕೆ ಅನೇಕರನ್ನೇ ಇಲ್ಲಿ ಸೆಳೆಯೋದಕ್ಕೆ ಇದು ಕೂಡ, ಅಂದ್ರೆ ಇಲ್ಲಿ ಜನ ವಾಸವಾಗಿದ್ರು, ಇಲ್ಲಿ ಫಲವತ್ತಾಗಿರುವಂಥ ಭೂಮಿ ಇದೆ ಅನ್ನುವಂಥದ್ದು ಕೂಡ ಒಂದು ಕಾರಣ ಆಗಿರಬಹುದು ಅಂತ ನಮ್ಗನ್ನಿಸ್ತದೆ. ಹೈದರಾಲಿಯ ತಂದೆ ಅವರು ಜಹಗೀರ್ ಆಗಿ ಈ ಬೂದಿಕೋಟೆಯನ್ನ ಪಡ್ಕೊಂಡಿರ್ತಾರೆ. ಇಲ್ಲಿರುವಾಗ್ಲೇನೆ ಹೈದರ್ ಅಲಿ ಹುಟ್ಟಿರುವಂತಹದ್ದು. 1720 ಅಂದ್ರೆ 305 ವರ್ಷಗಳ ಇಲ್ಲಿಗೆ, ಇವತ್ತು 2025 ಅಂದ್ರೆ 305 ವರ್ಷಗಳ ಹಿಂದೆ ಹೈದರ್ ಅಲಿ ಇಲ್ಲಿ ಹುಟ್ಟಿದ್ದಾರೆ. ಅವರು ಹುಟ್ಟಿದ ಕೆಲವೇ ವರ್ಷಗಳಲ್ಲಿ ಅವ್ರ ತಂದೆ ತೀರ್ಕೊಂಡಿದ್ದಾರೆ. ಸೊ ನಾವೆಲ್ಲ ಗಮನಿಸಿದ್ದೇವೆ, ಅವರು ಅನೇಕ ಆರ್ಥಿಕ ಕಷ್ಟಗಳಿಗೆ ಒಳಗಾಗಿದ್ರು. ನಂತರ ಅವರ ಒಬ್ಬ ಸಂಬಂಧಿಯ ನೆರವಿನಿಂದ ಅವರು ಮೈಸೂರು ಸೇನೆಯನ್ನ ಸೇರಿಕೊಳ್ತಾರೆ. ನಂತರ ಅವರು ಸೈನ್ಯದಲ್ಲಿ ಬಹಳ ಎತ್ತರಕ್ಕೆ ಏರ್ತಾರೆ. ಅದೇ ಯುದ್ಧದಲ್ಲಿ ಅವ್ರು ಬೆಳೆದಿದ್ದೇವೆಲ್ಲ ಕೂಡ ಅದು ಚರಿತ್ರೆ. ಈಗ ನಾವು ಇವ್ರನ್ನ ಬಗ್ಗೆ ಇನ್ನಷ್ಟು ಹೇಳೋದೇನಂತಂದ್ರೆ, ಇಲ್ಲಿ ಹರಿತಕ್ಕಂಥ ಹಲವು ನದಿಗಳಿದ್ದಾವೆ. ಮಾರ್ಕಂಡೇಯನ ಡ್ಯಾಮ್ ಅಂತ ನಾವೇನು ಕರಿತೇವೆ, ಬಹಳ ಹಿಂದೆನೆ ಒಂದು ಡ್ಯಾಮ್ ಅನ್ನು ಕೂಡ ಇಲ್ಲಿ ಕಟ್ಟಿದ್ದಾರೆ. ಮಾರ್ಕಂಡೇಯ ನದಿ ಅಂತ ಏನ ಅಂತೇವೆ, ಅದು ಇದ್ರ ಪಕ್ಕದಲ್ಲೇ ಹರಿಯುತ್ತದೆ. ಹೀಗೆ ನೀರಿನ ಒಂದು ಮೂಲ ಕೂಡ ಈ ಭಾಗದಲ್ಲಿ ಯಥೇಚ್ಛವಾಗಿರೋದ್ರಿಂದ ಬಹುಶಃ ಇದು ಈ ರೀತಿಯ ಚಾರಿತ್ರಿಕ ಘಟನೆಗಳಿಗೆ ಇದು ಸಾಕ್ಷಿಯಾಗಿದೆ ಅಂತ ನಮಗೆ ಅನಿಸ್ತದೆ. ಒಟ್ಟಾರೆಯಾಗಿ ಕೋಲಾರದ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಸಾಮ್ರಾಜ್ಯದ ಒಬ್ಬ ಏನದು ಸ್ಥಾಪಕನಾಗಿ ಬೆಳೆದದ್ದು ಒಂದು ರೀತಿಯ ವಿಸ್ಮಯವಾಗೇನೆ ಅದು ಕಾಣಿಸ್ತದೆ ಅನ್ನುವಂಥದ್ದು ಕೂಡ ಒಂದು ವಿಚಾರ. 1782 ಇವರು ಚಿತ್ತೂರು ಸಮೀಪದ ಒಂದು ಊರಲ್ಲಿ, ಅಂದ್ರೆ 2ನೇ ಮೈಸೂರು ಯುದ್ಧ ನಡೆಯುವಾಗ ಇವರು ತೀರ್ಕೊಳ್ತಾರೆ. ಸೊ ನಂತರ ಇವರನ್ನ ಮೈಸೂರಿಗೆ ಶಿಫ್ಟ್ ಮಾಡಿ, ಅಲ್ಲಿ ಗಂಜಾಮ್ ಅಂತ ಒಂದು ಪ್ಲೇಸ್ ಬರುತ್ತೆ ಮೈಸೂರಲ್ಲಿ, ಶ್ರೀರಂಗಪಟ್ಟಣದಲ್ಲಿ, ಅಲ್ಲಿ ಇವರನ್ನ ಸಮಾಧಿ ಮಾಡಿದ್ದಾರೆ. ಇವರ ತಂದೆಯ ಸಮಾಧಿಯನ್ನ ನಾವು ಕೋಲಾರದಲ್ಲೇನೆ ನೋಡ್ತೇವೆ.